ಮುಂಬೈಗೆ ಹೋಗ್ತಿದ್ದೀವಿ. ಸೊ ಇವಾಗ ನಾವು ಪ್ಯಾಕ್ ಮಾಡ್ತಿದ್ದೀವಿ. ಮುಂಬೈ ನೆನಪಿಗೋಸ್ಕರ ಇರೋ ಟಿಶ್ಯೂನ ಎತ್ಕೊಂಡ್ಬಿಡೋಣ. ಆಕ್ಚುಲಿ ನೆನಪಿಗಷ್ಟೇ ನಾನು ಕಲ್ತನ ಮಾಡ್ತೀನಿ. ಸಣ್ಣದುವರೆಗೆ ಪೊಲ್ಯೂಷನ್ ಮತ್ತು ಟ್ರಾಫಿಕ್. ನಿಮ್ಮೆಲ್ಲ ತೋರಿಸ್ತಿದ್ದಾಳೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ಲ? ಸೊ ಇವತ್ತು ಏನು ಗೊತ್ತಾ, ಆ್ಯಕ್ಚುಲಿ ನಾವು ನಾಳೆ ಏನು ಮುಂಬೈಗೆ ಹೋಗ್ತಿದ್ದೀವಿ. ಸೊ ಇವಾಗ ನಾವು ಪ್ಯಾಕ್ ಮಾಡ್ತಿದ್ದೀವಿ. ಇವಳು ಬರ್ತಿದ್ದಾಳೆ, ನಾನು ಬರ್ತಿದ್ದೀವಿ. ಕುಡುಕಿ ಇವ್ರು ನಮ್ಮ ಪುಪ್ಪು, ಇವರು ಬರ್ತಿದ್ದಾರೆ ನೋಡಿ. ಇವಾಗ ಇಲ್ಲಿ ಲಗೇಜ್ನ ಪ್ಯಾಕ್ ಮಾಡ್ತಿದ್ದೀವಿ. ಇವಾಗ ಇದು ಲಗೇಜು ಇಷ್ಟು ದೊಡ್ಡದು, ಇನ್ನೂ ಹಾಕಿಲ್ಲ, ಇದ್ರೊಳಗಡೆ ಹಾಕಬೇಕು ಬಟ್ಟೆ. ಇವಾಗ ರೆಡಿಯಾಗಿ ಮನೆ ಬಿಟ್ಟಿದ್ದೀವಿ. ಮನೆ ರೆಡಿಯಾಗಿ ಇವಾಗ ಎಲ್ಲ ಹೋಗ್ಬೇಕು. ನನಗೆಲ್ಲ ಗೊತ್ತಿಲ್ಲ, ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ ಆಯ್ತಾ. ಫುಲ್ ಡೊಕ್ಕರ್ನಿ. ನಮ್ಮ ಅಜ್ಜಿಗೆ ಬಾಯಿ ಹೇಳಿಲ್ಲ, ಅದಕ್ಕೆ ಹೇಳೋದಂತ ಇನ್ನೊಂದ್ಸಲ ಮೇಲ್ಗಡೆ ಹೋಗ್ತೀನಿ. ಏ ಸೋಮಿ, 55. होय जाना मचा टाटा टाटा. तुझे झोपना का था ना. हाय हाय गाइस, नमस्ते नमस्ते. ಕನ್ನಡ ಬರಲ್ಲ. ಇವರು ಪ್ರತೀಕ್ಷಾ, ಇವ್ರು ನಮ್ಮಕ್ಕ. ಫೋಟೋ ಫೋಟೋ ಫೋಟೋ. ಮುಂಬೈಗೆ ಫೈನಲಿ ರೀಚ್ ಆದ್ವಿ. ಇವಾಗ ಟೈಮ್ 6:55, 7 ಗಂಟೆ ಇವಾಗ ಮುಂಬೈ. ಫೈನಲಿ ರೂಮ್ ಸಿಕ್ತು. ಇವಾಗ ರೂಮ್ ಒಳಗಡೆ ರೀಚ್ ಆಗಿ ಇವಾಗ ಫ್ರೆಶ್ ಅಪ್ ಆಗಿ ಇವಾಗ ಮಲ್ಕೊಂಡಿದ್ದೀವಿ. ಇದು ರೂಮು ಅಷ್ಟೇ. ನಮ್ಮ ರೂಮು. ಸೊ ಇವಾಗ ನಾವು ರೆಡಿ ಆಗಿಬಿಟ್ಟು ಏನಾದ್ರು ತಿಂದು ಆಮೇಲೆ ಮಾರ್ಕೆಟಿಗೆ ಹೋಗ್ತೀವಿ. हसरी सी वीडियो ಗೈಸ್, ನಿಮಗೆ ಅಂಬಾನಿ ಮನೆ ತೋರಿಸ್ತಿದ್ದಾಳೆ. Guys, this is Mumbai. ಸೊ ನಾವು ಎಷ್ಟು ಬೆಳಗ್ಗೆ ವೆಟ್ಟಿಂಗ್ ಬಂದಿದ್ದೀವಿ. 1 ಗಂಟೆ ಇವಾಗ ಇಲ್ಲಿ ರೀಚ್ ಆಗಿದ್ದೀವಿ. ಸ್ವಲ್ಪ ದೂರ ಹೋಗೋಕ್ಕೆ ಟ್ರಾಫಿಕಲ್ಲಿ 1 ಗಂಟೆ ಆಗುತ್ತೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್. ಸೊ ಇಲ್ಲಿ ಏನು ತಿನ್ನಕ್ಕೆ ಅಷ್ಟೇ. ಹಾಗೆ ಪೊಲ್ಯೂಷನ್ ಇದೆ ಗೊತ್ತಾ, ಫುಲ್ ಡಸ್ಟ್. ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಇದು ಕಾಯಿ ಕೇಳೋಣ ಹೊಲಾಗಿ, ಒಂದು ಕಾಯಿ ಕೇಳೋಣ ಹೊಲಾಗಿ. ನಾನು ಏನು ತೋರ್ಸೋಕ್ಕಾಗಲಿಲ್ಲ, ಅಂದರೆ ನಿನ್ನೆ ನಾವು ಆಚೆ ಮಾರ್ಕೆಟಿಗೆ ಹೋಗಿದ್ವಿ. ಯಾಕಂದರೆ ನಮ್ಗೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಓಡಾಡಿ. ಸೊ ಅದು ಆ ವಿಡಿಯೋದಲ್ಲಿ ಸೊ ನಮ್ಗೆ ವಿಡಿಯೋನೇ ಮಾಡಲಿಕ್ಕಾಗಲಿಲ್ಲ, ನಾನು ಮಾಡಲಿಲ್ಲ ಅಷ್ಟೇ.
ಇವತ್ತು ಇವಾಗ ಅಂದರೆ ನಮಗೆಷ್ಟು 3 ಗಂಟೆಗೆ ಬಸ್ ಇದೆ ಇಲ್ಲಿಂದ. ಮುಂಬೈ ನೆನಪಿಗೋಸ್ಕರ ಇಲ್ಲಿರೋ ಟಿಶ್ಯೂ ಎಲ್ಲ ಎತ್ಕೊಂಡ್ಬಿಡೋಣ. ಆ್ಯಕ್ಚುಲಿ ನೆನಪಿಗಷ್ಟೇ, ನಾನೇನು ಕಲ್ತನ ಮಾಡ್ತಿಲ್ಲ. ಇವಾಗ ರೂಮ್ ಚೆಕ್ ಮಾಡಿ ಇವಾಗ ನಾವು ಇಷ್ಟೇ ಇವಾಗ ರೂಮಿಂದ ಹೋಗ್ತಿದ್ದೀವಿ ನಾವು. ಕನ್ನಡ ನ್ಯೂಸ್ ಪೇಪರ್ ಬಟ್ ನನಗೆ ರಾಶಿ ನೋಡಬೇಕಿತ್ತು, ರಾಶಿನೇ ಸಿಗ್ತಿಲ್ಲ ಇದ್ರೊಳಗಡೆ. ಎಲ್ಲೂ ಇಲ್ಲ ಅನಿಸುತ್ತೆ, ಇಷ್ಟು ಟ್ರಾಫಿಕ್ ಇದೆ ಗೊತ್ತಾ. ಇದು ಬೆಳಗ್ಗೆ ಎಷ್ಟು 11:30 ಜಸ್ಟ್ 11:30ವರೆಗೆ ಪೊಲ್ಯೂಷನ್ ಮತ್ತು ಫುಲ್ ಟ್ರಾಫಿಕ್. ಟಿಫಿನಿಗೆ ಹೋಗ್ತಿದ್ದೀವಿ. ಬರೀ ಬಿಲ್ಡಿಂಗ್ಸ್ ವಿತ್ ಪೊಲ್ಯೂಷನ್. ಎಷ್ಟು ಟಫ್ ಇದೆ ಅಂದರೆ ನಮಗೆ ಕ್ರಾಸ್ ಮಾಡೋಕ್ಕೆ ಭಯ ಆಗ್ತಿದೆ. ರೋಡ್ ಕ್ರಾಸ್ ಮಾಡ್ತಿದ್ದೀವಿ ನೋಡಿ. ನಾಳೆ ನಿಮಗೆ ಅದು ತೋರಿಸ್ತೀನಿ. ನಾವು ಎಲ್ಲಿ ಇರೋದು ಠಾಕೂರ್ ಮಾಲ್. ಮಾಲ್ ಇಲ್ಲ ಅಂತೆ ಮಾಡುವಾಗಿಲ್ಲ. ಓಕೆ, ಇವಾಗ ಮುಂಬೈ ಬಿಡುವ ಸಮಯ. ಆ್ಯಕ್ಚುಲಿ ಏನು ಎಂಜಾಯ್ ಮಾಡಿಲ್ಲ ನಾವು. ಅಷ್ಟು ಬಂದ್ವಿ ಅಂತ ಊಟ ಮಾಡಿದ್ವಿ, ಅದೇ ನೆನಪಿರೋದಿಲ್ಲ. ಎಲ್ಲೂ ನೋಡ್ಲಿಕ್ಕಂತೂ ನಾವೆಲ್ಲೂ ಆಚೆ ಹೋಗಿಲ್ಲ. 2 ದಿನ ಬೇಗ ಮುಗ್ಬೇಕಂತಲೇ ನೋಡಿ. ಎಷ್ಟು ಹಾರ್ನ್ ಸೌಂಡು ಅಲ್ಲೇ. ಈ ಮುಂಬೈ ಫುಲ್ ಪೊಲ್ಯೂಷನ್. ಈಗ ಬಿಲ್ಡಿಂಗ್ಸೇ ಕಾಣಿಸ್ತಿಲ್ಲ, ಅಷ್ಟೊಂದು ಪೊಲ್ಯೂಷನ್, ಫುಲ್ ಪೊಲ್ಯೂಷನ್. ರೋಡ್ ಇದೆಲ್ಲ ಮುಂಬೈ ಬಸ್. ಮುಂಬೈಯಲ್ಲಿ ಬಸ್ ಹಿಂಗಿರುತ್ತೆ ನೋಡಿ. ಮುಂಬೈಯಲ್ಲಿ ಮೆಟ್ರೋ ಹಿಂಗೆ ಇರುತ್ತೆ. ಆ್ಯಕ್ಚುಲಿ ನಾವು ಮೆಟ್ರೋದಲ್ಲಿ ಒಂದು ಸಲನೂ ಹೋಗಲಿಲ್ಲ. ಇದು ಬಸ್ಸು, ಅದು ಮೆಟ್ರೋ, ಇದು ಟ್ರಾಫಿಕ್. ರೈಲ್ವೆ ಸ್ಟೇಷನ್ನೇ ನೋಡಲಿಲ್ಲ ಮುಂಬೈ. ಆ್ಯಕ್ಚುಲಿ ನಾನು ಅದನ್ನು ನೋಡಬೇಕಿತ್ತು. ನಾನು 10th ಯಾವುದೋ ಲೆಸನಲ್ಲಿ ಅಂದರೆ ರೈಲ್ವೆ ಸ್ಟೇಷನ್ ಬಗ್ಗೆ ಏನೋ ಯಾವ ಚಾಪ್ಟರ್ ಇರ್ತಾರೋ ಅದನ್ನು ನೋಡಬೇಕಿತ್ತು. ಅದು ನನಗೆ ನೋಡ್ಲಿಕ್ಕೆ ಸಿಗಲೇ ಇಲ್ಲ. ಮೊನ್ನೆ ಮಾರ್ಕೆಟಿಗೆ ಹೋಗಿ ಸುಸ್ತಾಯಿತು. ಇವಾಗ ಇದೆಲ್ಲ ಲೇಟ್ ಆಗುತ್ತೆ ಟ್ರಾಫಿಕ್ಕಿಂದ. ಆ್ಯಕ್ಚುಲಿ ನಮಗೆ ಬಸ್ ಇರೋದು 2:30ಗೆ. ಗೈಸ್, ಮುಂಬೈಯಲ್ಲಿ ನೋಡಿ ಎಷ್ಟು ಬಿಲ್ಡಿಂಗ್ಸ್ ಇದೆ. ಅಲ್ಲೆಲ್ಲ ಹೆಂಗಿರ್ಬೋದು ನೋಡಿ, ಫುಲ್ ಡಸ್ಟ್ ಆಗಿರುತ್ತೆ ಎಲ್ಲ. ಮನೆಗಳು ನೋಡಿ ಹೆಂಗಿದೆ ಮನೆಗಳು. ಆ ಮನೆ ಮೇಲೆ ಫುಲ್ ಡಸ್ಟು. ಅದು ಮನೆ ಆಯಿತಾ, ಸಣ್ಣ ಮನೆ ಇಲ್ಲ. ಆದರೆ ಇಲ್ಲಿ ದೊಡ್ಡ ಬಿಲ್ಡಿಂಗ್ಸ್. ಮುಂಬೈಯಲ್ಲಿನ ದೊಡ್ಡ ಎಂಡ್ ನೋಡಿ, ಎಂಡ್ ಎಲ್ಲಿದೆ ಅಷ್ಟೇ ಗೈಸ್. ಸೊ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ದೆನ್ ಕಮೆಂಟ್ ಮಾಡಿ ಹೆಂಗಿದೆ ವಿಡಿಯೋ ಅಂತ ಹೇಳಿ. ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಅಷ್ಟೇ, ಇನ್ನೆಂತ ಹೇಳಿ ತಿಳ್ಕೊಂಡು ಮುಗೀತಲ್ಲ. ಆಯ್ತು, ಎಲ್ಲ ಲೈಕ್ ಮಾಡಿ ಆಯಿತಾ.